ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದೀರಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಬೋರ್ಡ್ ಅವರು ಬಿಟ್ಟಿರುವ ಮಾಡಲ್ ಕ್ವಶನ್ ಪೇಪರ್ 2 ಮತ್ತು 3ರ ಉತ್ತರ ನೋಡೋಣ. ಸಂಪೂರ್ಣ ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಹಿತ ಕೊಡ್ತೀನಿ, ಕೊನೆವರೆಗೆ ನೋಡಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು, ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು ಆನ್ಯುವಲ್ ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ, ಆಗ್ತವೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಓಕೆ, ಕೊನೆವರೆಗೆ ನೋಡಿ. ನಾನು ನಿಮಗೆ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೊಡ್ತೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ನಿಮ್ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ಟೈಮಿಗೆ ಬಂದು ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ, ಅದು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಇರುವಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚೆನ್ನಾಗ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಯೂಸ್ ಮಾಡ್ಕೊಳ್ಳಿ, ತಪ್ಪದೆ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ನಿಮಗೆ ಕಾಲೇಜ್ ದೋಸ್ ಅಂತ ಒಂದು ವಾಟ್ಸಾಪ್ ಚಾಟ್ ಬಾಟ್ ಇದೆ. ಈ ಒಂದು ಚಾಟ್ ಬಾಟ್ ಅಲ್ಲಿ ಸೆಕೆಂಡ್ ಪಿ ಯು ಸಿ ಹಾಗೆ KSCT ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಮಾಡೆಲ್ ಪೇಪರ್ಸ್ ಎಲ್ಲ ಕೂಡ ಫ್ರೀಯಾಗೆ ಸಿಗುತ್ತೆ. ಒಂದು ಸರಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಆರ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಓಕೆನಾ, ಚೆಕ್ ಮಾಡಿ ಒಂದ್ಸಲ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೇಲೆ ನಿಮಗೆ ಪಾರ್ಟಿಯಲ್ಲಿ 10 ಮಲ್ಟಿಪಲ್ ಇರ್ತವೆ, 10 ಮಲ್ಟಿಪಲ್ ಕ್ವಶನ್ಗಳು ಇರ್ತವೆ. ಒಂದೇ ಕ್ವಶನ್ ನೋಡಿ, ದ ವರ್ಡ್ ಗ್ಯಾರಿಶ್ ಈಸ್ ಅಸೋಸಿಯೇಟ್ ವಿತ್ ಡ್ಯಾಶ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ನೋಡಿ, ಈಗಾಗಲೇ ನಿಮಗೆ ಚಾನಲಲ್ಲಿ ಮಾಡಲ್ ಕ್ವಶನ್ ಪೇಪರ್ 1 ಮಾದರಿ ಪ್ರಶ್ನೆ ಪತ್ರಿಕೆ 1 ಹಾಕಿದ್ದೀನಿ. ಅರ್ಥ ಆಯ್ತಾ? ಯಾರು ನೋಡ್ಕೊಂಡಿಲ್ಲ ತಪ್ಪದೆ ನೋಡ್ಕೊಳ್ಳಿ. ನಿನ್ನೆ ಹಾಕಿದ್ದೀನಿ, ಚಾನಲಲ್ಲಿ ನೋಡ್ಕೊಳ್ಳಿ. ಏನಾಗ್ಬೋದು? ಆಪ್ಷನ್ ಆನ್ಸರ್ ಆಪ್ಷನ್ ಬಿ ಸನ್ ಆಗ್ತದೆ. ಕ್ವಶನ್ ನಂಬರ್ 2, ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆ್ಯಸ್ ದೇ ಪ್ಲೇಸ್ ಇನ್ 2D ಇಯರ್. ಏನಾಗ್ಬೋದು ಇದು? ಆಪ್ಷನ್ ಆನ್ಸರ್ ಬಿ, ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ಡ್ ಟು ಲೈಫ್ ಇಂಪ್ರಿಸ್ಮೆಂಟ್. ಎಕ್ಸ್ಪೆಂಡಿಚರ್ ಕೇಮ್ ಟು 600 francs. The guard was dismissed. The criminal did not run away. Question number 3, the main speaker of the poem on children is a ಯಾರು? ಆಪ್ಷನ್ ಸಿ, ಪ್ರೊಪೇಟ್. ವೆರಿ ಇಂಪಾರ್ಟೆಂಟು, ಕೇಳ್ಬೋದು ಈ ಒಂದು ಕ್ವಶನ್ನ, ರಿಪೀಟ್ ಆಗ್ಬೋದು ನೋಡ್ಕೊಳ್ಳಿ. ಕ್ವಶನ್ ನಂಬರ್ 4, ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನು. ಕಾಲಮ್ ಎ ಇಂದ ಕಾಲಮ್ ಬಿಗೆ ಮ್ಯಾಚ್ ಮಾಡಬೇಕು. ಯಾವುದಾಗ್ಬೋದು? ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 5, ಇನ್ ದ ಸ್ಟೋರಿ ದ ಗಾರ್ಡನರ್ ಡ್ಯಾಶ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದ ಬೆಟರ್ ಆರ್ ಫಾರ್ ದ ವರ್ಸ್. ಏನಾಗ್ಬೋದು? ಆನ್ಸರ್ ಆಪ್ಷನ್ ಡಿ, ದ ಓನರ್ಸ್ ವೈಫ್. ಸ್ವಲ್ಪ ಫಾಸ್ಟ್ ಹೇಳ್ತೀನಿ ನಾನು, ಯಾಕಂದರೆ ಇನ್ನೂ ಕಂಪ್ಲೀಟ್ ಕ್ವಶನ್ಸ್ ಹೇಳ್ಬೇಕು ನಿಮಗೆ. ಈ ಕ್ವಶನ್ ಪೇಪರ್ ಮತ್ತು ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 3 ಅದನ್ನು ಹೇಳಬೇಕು. ಸ್ವಲ್ಪ ಫಾಸ್ಟ್ ಆಗ್ತದೆ. ನಿಮಗೆ ಸ್ಲೋ ಬೇಕನ್ನೋರು ವಿಡಿಯೋನ ಪಾಸ್ ಮಾಡಿಬಿಟ್ಟು ಕ್ವಶನ್ ವಿತ್ ಆನ್ಸರ್ ನೋಡಿ. ಓಕೆ, ಕ್ವಶನ್ ನಂಬರ್ 6, ವಿಚ್ ಆಫ್ ದ ಫಾಲೋಯಿಂಗ್ ಕೋಟ್ ಈಸ್ ಬೈ ಬೆರ್ನಾರ್ಡ್ ಶಾ ಆಸ್ ಮೆನ್ಷನ್ಡ್ ಇನ್ ಐ ಬಿಲೀವ್ ದ್ಯಾಟ್ ಬುಕ್ ವಿಲ್ ನೆವರ್ ಡಿಸಪಿಯರ್. ಏನಾಗ್ಬೋದು? ಆಪ್ಷನ್ ಸಿ, ಎವ್ರಿ ಬುಕ್ ವರ್ತ್ ಬೀಯಿಂಗ್ ರೀರೀಡ್ ಹ್ಯಾಸ್ ಬೀನ್ ರಿಟನ್ ಬೈ ದ ಸ್ಪಿರಿಟ್. ಕ್ವಶನ್ ನಂಬರ್ 7, ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಡ್ಯಾಶ್ ಹ್ಯಾಸ್ ಮೋರ್ ಡೇಂಜರಸ್ ದ್ಯಾನ್ ಎನಿಥಿಂಗ್ ಇಲ್ಸ್ ಇನ್ ಜಪಾನ್. ಏನಾಗ್ಬೋದು? ಆನ್ಸರ್ ಆಪ್ಷನ್ ಬಿ, ಈಟಿಂಗ್ ಸೂಪ್. ವೆರಿ ಇಂಪಾರ್ಟೆಂಟ್ ಕ್ವಶನು, ರಿಪೀಟ್ ಆಗ್ಬೋದು. ಕ್ವಶನ್ ನಂಬರ್ 8, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ವೋಟರ್ ಮೇಲೆ ಕೊಟ್ಟಿದ್ದಾರೆ ನೋಡಿ. ಏನಾಗ್ಬೋದು? ಆಪ್ಷನ್ ಸಿ, ರೂಪಸ್ OKK ಟೋರ್ ದ ಬ್ಯಾಲೆಟ್ ಪೇಪರ್ಸ್ ಇಂಟು 2 pieces ಆ್ಯಂಡ್ ಪುಟ್ 1 half ಇನ್ ಈಚ್ ಬಾಕ್ಸ್. ಈ ಕ್ವಶನ್ ಬರ್ಬೋದು ನೋಡಿ. ಕ್ವಶನ್ ನಂಬರ್ 9, ಡ್ಯಾಶ್ ಈಸ್ ದ ಓನರ್ ಆಫ್ ರಾಮ್ಸ್ ಸೈಕಲ್ ಇನ್ ವೇರ್ ದೇರ್ ಈಸ್ ಎ ವಿಲ್. ಏನಾಗ್ಬೋದು? ಆನ್ಸರ್ ಆಪ್ಷನ್ ಎ, ಎಸ್ ಕನ್ನಕಾರ್ಜನ್ ನೋಡಿ ಆನ್ಸರು. ಕ್ವಶನ್ ನಂಬರ್ 10, ದ ಪಂಚಮ ಹ್ಯಾಡ್ ಟು ವೇಟ್ ಎಟ್ ದ ವೆಲ್ ಅಂಟಿಲ್ ಡ್ಯಾಶ್ ಅರೈವ್ ಟು ಡ್ರಾ ವಾಟರ್ ಇನ್ ದ ಪೊಯಮ್ ವಾಟರ್. ಏನು? ಆಪ್ಷನ್ ಸಿ, ಎ ಶುದ್ರ. ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸು. ಪ್ಯಾಸಿವ್ ಫಾರ್ಮು 3 ಮಾರ್ಕ್ಸಿಗೆ ಕೇಳ್ತಾರೆ, 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ ನೋಡಿ. ತುಂಬಾ ಈಸಿ, ಬಿಡಿಸ್ಬೋದು. ಅವರು ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ ಆನ್ಸರ್ಗಳನ್ನು, ನೀವು ಸರಿಯಾದ ಆನ್ಸರ್ನ ಚೂಸ್ ಮಾಡಿಬಿಟ್ಟು ಫಿಲ್ ಮಾಡಬೇಕು ಅಷ್ಟೇ. ನೋಡಿ ಕ್ವಶನ್ ನೋಡಿ, ಬಸವೇ ಟ್ರೈ ಟು ಔಟ್ಶೈನ್ ತಮ್ಮನ್ನ ಇನ್ ಹೀಸ್ ಓನ್ ವೇ. ಎ ಪಲತಿಯಲ್ ಹೌಸ್ ಡ್ಯಾಶ್ ಬಿಲ್ಡ್ ಕೊಟ್ಟಿದ್ದಾರೆ. ಬಿಲ್ಡ್ ಅನ್ನೋದು ವಾಸ್ ಬಿಲ್ಟ್ ಆಗ್ತದೆ. ವಾಸ್ ಬಿಲ್ಟ್ ಬೈ ಹಿಮ್. ಪೀಪಲ್ ಡ್ಯಾಶ್ ಅಪಾಯಿಂಟ್ ಕೊಟ್ಟಿದ್ದಾರೆ. ಅಪಾಯಿಂಟ್ ಅನ್ನೋದು ವೇರ್ ಅಪಾಯಿಂಟೆಡ್ ಆಗ್ತದೆ. ನೋ ಜಸ್ಟ್ ಟು ಫ್ರೇಸ್ ಹಿಮ್. ಸ್ಕಾಲರ್ಸ್, ಪೊಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಡ್ಯಾಶ್ ಇನ್ವೈಟ್ ಕೊಟ್ಟಿದ್ದಾರೆ.
ವೇರ್ ಇನ್ವೈಟೆಡ್ ಟು ಹಿಸ್ ಪ್ಲೇಸ್ ಆಗ್ತದೆ ನೋಡಿ. ಆನ್ಸರ್ನ ವಾಸ್ ಬಿಲ್ಟ್, ವೇರ್ ಅಪಾಯಿಂಟೆಡ್, ವೇರ್ ಇನ್ವೈಟೆಡ್. ನೆಕ್ಸ್ಟು 12 ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸು. ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ನೋಡೋಣ. ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸು ಟೋಟಲಾಗಿ 2 ಮಾರ್ಕ್ಸು. ಪ್ರಕಟಣೆ ಕೊಟ್ಟಿರ್ತಾರೆ ಆನ್ಸರ್ಗಳನ್ನು, ಜಸ್ಟು ಚೂಸ್ ಮಾಡಿಟ್ಟು ಬರಬೇಕು. ರಮೇಶ್ ಹ್ಯಾಡ್ ಪ್ರಾಮಿಸ್ ಟು ಡ್ಯಾಶ್ ಸ್ವೀಟ್ಸ್ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ ಆ್ಯಸ್ ಹಿ ವಾಸ್ ಎ ಡಯಾಬಿಟಿಕ್. ಹಿಸ್ ಡ್ಯಾಶ್ ವೆನ್ ಈ ಸಾವ್ ಎ ಸ್ವೀಟ್ ಪ್ರಿಂಟೆಡ್ ಶುಗರ್ ಫ್ರೀ. ಏನು ಆನ್ಸರು? ಒಂದೇದು ಗಿವ್ ಅಪ್, ಸೆಕೆಂಡನ್ನು ಪೇಸ್ಲಿ ಟಫ್ ಆಗ್ತದೆ. ಅರ್ಥ ಆಯ್ತಾ? 3 ಕೊಡ್ತಾರೆ ಬ್ರಾಕೆಟಲ್ಲಿ, 3 ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಯಾವುದು ಸರಿಯಾಗಿದೆ ಉತ್ತರಗಳು ಅವನ್ನ ಫಿಲ್ ಮಾಡಬೇಕು. ನೋಡ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ಬರಿಬೋದು ಇದನ್ನ. ಅರ್ಥ ಆಯ್ತಾ? ಬೆಳಗ್ಗೆ ಕೋವಿಡ್ ಯಾವ ಕ್ವಶನನ್ನು ಗ್ಯಾಸ್ ಮಾಡಿಟ್ಟು ಬರೀರಿ. ನಂತರ 13 ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ಸೈಡ್ ಎ ವಿತ್ ದ ನೌನ್ಸ್ ಆರ್ ನೌನ್ ಫ್ರೇಸಸ್ ಇನ್ ಸೈಡ್ ಬಿ ದೇ ರೆಫರ್ ಟು. 5 ಮಾರ್ಕ್ಸಿಗೆ ಕೊಡ್ತಾರೆ ಅದನ್ನ. ಎಯಿಂದ ಬಿಗೆ ಮ್ಯಾಚ್ ಮಾಡಬೇಕು. ತುಂಬಾ ಈಸಿ. ಮೇಲೆ ಒಂದು ಪ್ಯಾಸೇಜ್ ಇರ್ತದೆ, ಒಂದು ಸಣ್ಣ ಪ್ಯಾಸೇಜು ಅಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೀವು ರೆಫರ್ ಮಾಡಿಕೊಂಡು ಎ ಇಂದ ಬಿಗೆ ಮ್ಯಾಚ್ ಮಾಡಬೇಕು. ಅರ್ಥ ಆಯ್ತಾ? ನೋಡ್ಕೊಳ್ಳಿ ಆನ್ಸರ್ ಕೊಟ್ಟಿದ್ದೀನಿ ನೋಡಿ. ಫಸ್ಟ್ 1 ಸೆಕೆಂಡ್ 1 ಎಲ್ಲ ಕೊಡವೆ ನೋಡ್ಕೊಳ್ಳಿ. ನಂತರ ಪಾರ್ಟ್ ಬಿ ಟೋಟಲಾಗಿ 5 ಮಾರ್ಕ್ಸ್ ನೋಡಿ. ತುಂಬಾ ಈಸಿ. ಕ್ವಶನ್ ಪೇಪರಲ್ಲಿ ಆನ್ಸರ್ ಇರ್ತದೆ, ಜಸ್ಟ್ ನೋಡ್ಕೊಳ್ಳಿ, ಕ್ವಶನ್ ಓದ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಎ ಇಂದ ಬಿಗೆ ಮ್ಯಾಚ್ ಮಾಡಿ. ನಂತರ ಪಾರ್ಟ್ ಬಿ ಇಲ್ಲಿ ಇರ್ತವೆ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 ಸೆಂಟೆನ್ಸ್ ಆರ್ ವರ್ಡ್ಸ್ ಆರ್ ಫ್ರೇಸಸ್ ಏಸು. 2 ಮಾರ್ಕ್ಸ್ ಏಸು 3 ಇರ್ತವೆ, ಟೋಟಲ್ 6 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸು. ಪ್ರತಿ ಪ್ರಶ್ನೆಗೂ 2 ಅಂಕ ನೋಡಿ. 14 ಕೊಟ್ಟಿದ್ದೀನಿ ನಿಮಗೆ ಅಲ್ಲಿ ಚಾನಲ್ಲಿ ಒಂದು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜು ಅದು ನೋಡ್ಕೊಳ್ಳಿ ಸಾಕು. ಅಲ್ಲಿ ಹೇಳಿದ್ದೀನಿ ಮಲ್ಟಿಪಲ್ ಲೆವೆಲ್ ಬರ್ತವೆ, 1 ಮಾರ್ಕ್ಸ್ ಲೆವೆಲ್ ಬರ್ತವೆ, ಮತ್ತು 2 ಮಾರ್ಕ್ಸ್ ಲೆವೆಲ್ ಬರ್ತವೆ, 3 ಮಾರ್ಕ್ಸು 4 ಮಾರ್ಕ್ಸು ಎಲ್ಲ ಕೂಡ ಕವರ್ ಮಾಡಿದ್ದೀನಿ. ಚಾನಲ್ಗೆ ಹೋಗಿ ವಿತ್ ಗ್ರಾಮರ್ ಕವರ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಅಷ್ಟು ಓದ್ಕೊಳ್ಳಿ ಸಾಕು, ಆರಾಮಾಗಿ ಪಾಸ್ ಆಗ್ತಾರೆ ಮತ್ತು ಸ್ಕೋರ್ ಕೂಡ ಮಾಡ್ಕೋತಾರೆ. 14 ನೋಡಿ, ಗಿವ್ ಎನಿ 2 ಇಮೇಜಸ್ ದ್ಯಾಟ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಆನ್ಸರ್ ನೋಡಿ, ಜೂಲಿಯಟ್ ಈಸ್ ಕಂಪೇರ್ಡ್ ಟು ಎ ಬ್ರೈಟ್ ಜುವೆಲ್ ಇನ್ ಆನ್ Ethiopia's ear. She is also described as a snowy dove among crows. Question 15. What do bows and arrows refer to in the poem on children? Answer, bows refer to parents and arrows refer to children in the poem. Question 16. What were the parents of Vandana Shiva? Answer, Vandana Shiva's father was a forest conservator and her mother was a farmer. Question 17. Where does the water sit innocently in the poem Water? Where does it dance to? Into ಅಂತ ಕೇಳಿದರೆ, ವಾಟರ್ ಸಿಟ್ಸ್ ಇನ್ನೋಸೆಂಟ್ಲಿ ಇನ್ ಎ ಬಿಸ್ಲರಿ ಬಾಟಲ್ ಆ್ಯಂಡ್ ಡ್ಯಾನ್ಸಸ್ ಇಟ್ಸ್ ವೇ ಇನ್ ಟು ದ ಪೆಪ್ಸಿ ಮ್ಯಾನ್ಸ್ ಬಾಟಲ್. ನೆಕ್ಸ್ಟು ಥರ್ಡ್ ಮೆನು, ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚು. 3 ಮಾರ್ಕ್ಸ್ 4 ಇರ್ತವೆ, ಟೋಟಲಾಗಿ 12 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು. ಪ್ರಶ್ನೆಗೆ 3 ಅಂಕ, 4 ಪ್ರಶ್ನೆ ಬರಬೇಕು ನೋಡಿ. 18. ವೈ ಡಿಡ್ ವಂದನಾ ಶಿವ ಸ್ಟಾರ್ಟ್ ನವಧನ್ಯ ಫಾರ್ಮ್? ವೆರಿ ಇಂಪಾರ್ಟೆಂಟು. ಆನ್ಸರ್ ನೋಡ್ಕೊಳ್ಳಿ, ವಿಡಿಯೋನ ಬಂದ್ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಕ್ವಶನ್ 19. ವೈ ಡು ಡೋನಲ್ ಲಾರಾ ಆ್ಯಂಡ್ ಡಾನ್ ಗೊಂಚಾಲು ಚೂಸ್ ನಾಟ್ ಟು ರಿವೀಲ್ ದಿಯರ್ ಟ್ರೂ ಐಡೆಂಟಿಟೀಸ್ ಟು ಈಚ್ ಅದರ್? ಇದು ಕೂಡ ಇಂಪಾರ್ಟೆಂಟು. ನೀವು ನೋಡ್ಕೊಂಡಿರ್ತೀರ ಇವೇನು ಮಾಲ್ ಕ್ವಶನ್ ಪೇಪರ್ಸು ಕ್ವಶನ್ ಬರೋದಿಲ್ಲ ಅಂತ. ಆ ರೀತಿ ಎಲ್ಲ ತುಂಬ ಪ್ರಶ್ನೆಗಳು ಇಲ್ಲಿ ಕೂಡ ರಿಪೀಟ್ ಆಗ್ತವೆ. ಆಯ್ತಾ? ನೋಡ್ಕೊಂಡಿರಿ, ಬರ್ಬೋದು. 20. ಹೌ ಡಸ್ ದ ಪೊಯೆಟ್ ಎಕ್ಸ್ಪ್ಲೇನ್ ದ್ಯಾಟ್ ಒನ್ ಮ್ಯಾನ್ಸ್ ಲವ್ ಈಸ್ ಡಿಫ್ರೆಂಟ್ ಫ್ರಮ್ ದ್ಯಾಟ್ of others in the poem when you are old? 21. To the food from its child represent the conflict between illusion and real life. Elaborate. ವಿಡಿಯೋನ ಪಾಸ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ ನೀವು. 22. How does the poet create heaven on earth according to Kuempu? 23. Describe the playful yet risky interaction between drivers and pedestrians in Brazil according to George Marx. ನಂತರ ನೆಕ್ಸ್ಟು ಫೋರ್ತ್ ಮೆನು, ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚು. ಇವೇನು 4 ಮಾರ್ಕ್ಸ್ ಎಷ್ಟು 3 ಇರ್ತವೆ, ಟೋಟಲಾಗಿ 12 ಮಾರ್ಕ್ಸು. ಕ್ವಶನ್ಸ್ ವಿತ್ ಆನ್ಸರ್ಸ್ತವೆ. ವಿಡಿಯೋನ ಪಾಸ್ ಮಾಡಿಟ್ಟು ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ, ಅಥವಾ ಸ್ಟಾಪ್ ಮಾಡಿಟ್ಟು ನೋಡ್ಕೊಳ್ಳಿ. ಆಲ್ಮೋಸ್ಟ್ ನೀವು ಬರೋಕ್ಕೆ ಹೋಗಬೇಡಿ, ಜಸ್ಟ್ ಓದ್ತಾ ಹೋಗಿ ಉತ್ತರ ಸಿಗ್ತವೆ. ಒಂದೆಲ್ಲ 2 ಸಲ ಓದಿ ನೆನ್ಪಿಡ್ತವೆ. ಓಕೆ, ಇವು ಮಾಲ್ ಕ್ವಶನ್ ಪೇಪರ್ಸು ವೆರಿ ಇಂಪಾರ್ಟೆಂಟು. ನೋಡ್ಕೊಂಡಿರಿ ಯಾವುದಕ್ಕೂ. ನಂತರ ಪಾರ್ಟ್ ಸಿ ಬರ್ತದೆ. ಪಾರ್ಟ್ ಸಿ ಎಲ್ ಮೇಲೆ 9 ಮಾರ್ಕ್ಸಿಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. 9 ಮಾರ್ಕ್ಸಿಗೆ ಒಂದು ಪ್ಯಾಸೇಜ್ ಇರ್ತದೆ, ಟೋಟಲಾಗಿ 9 ಮಾರ್ಕ್ಸು. ಕ್ವಶನ್ ಪೇಪರಲ್ಲಿ ಉತ್ತರ ಇರ್ತದೆ. ಅರ್ಥ ಆಯ್ತಾ? ಪ್ಯಾಸೇಜಲ್ಲಿ ಉತ್ತರ ಇರ್ತದೆ, ನೀವು ಜಸ್ಟು ಅವ್ರು ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ನ ಬರಬೇಕು. ಓಕೆ, ನೋಡ್ಕೊಳ್ಳಿ ಕ್ವಶನ್ಗಳನ್ನ. ಮತ್ತು ಇಲ್ಲಿ ಕ್ವಶನ್ಗಳು ಒಂದು 2 ಕ್ವಶನ್ಗಳು ಏನಿರ್ತವೆ ಗ್ರಾಮರ್ ಮೇಲೆ ಇರ್ತವೆ. 2 ಕ್ವಶನು ಗ್ರಾಮರ್ ಇರ್ತವೆ, ಲಾಸ್ಟ್ ಕ್ವಶನ್ಗಳು. ಅರ್ಥ ಆಯ್ತಾ? ಏನು ಕೊಟ್ಟಿದ್ದಾರೆ ನೋಡಿ, ನೇಮ್ ದ ಇಡಿಯಮ್ ಯೂಸ್ಡ್ ಇನ್ ದ ಪ್ಯಾಸೇಜ್ ದ್ಯಾಟ್ ಮೀನ್ಸ್ ರೆಫ್ಯೂಸ್ ಟು ಚೇಂಜ್. ಆನ್ಸರ್ ಕೊಟ್ಟಿದ್ದಾರೆ ನೋಡಿ. ಸೊ ನೋಡಿ, 1-2 ಕ್ವಶನ್ಗಳು ಗ್ರಾಮರ್ ಮೇಲೆ ಇರ್ತವೆ. ನಂತರ 6 ಕ್ವಶನು
ನಮಗೆ ಪ್ಯಾಸೇಜ್ ಬೇಡನವರು ಈ 9 ಮಾರ್ಕ್ಸ್ಗೆ ಈ ಪೊಯಮನ್ನು ಓದ್ಕೊಂಡ್ಬಿಟ್ಟು ಕ್ವಶನ್ಗೆ ಆನ್ಸರ್ ಮಾಡ್ಬೋದು, ನಿಮ್ಮ ಇಷ್ಟ. ಅವ್ರ ಕ್ವಶನ್ ಇರ್ತದೆ, ನಿಮಗೆ ಯಾವುದು ಈಸಿ, ಪೊಯಮ್ ಆದರೆ ಪೊಯಮ್ ಆನ್ಸರ್ ಬರೀರಿ, ಮತ್ತು ನಿಮಗೆ ಪ್ಯಾಸೇಜ್ ಆದರೆ ಪ್ಯಾಸೇಜನ್ನು ಬರೀರಿ, ನೋಡ್ಕೊಳ್ಳಿ ನಿಮ್ಮ ಇಷ್ಟ. ಎರಡು ಕೂಡ ಈಸಿನ ಇರ್ತವೆ. ನಂತರ ಪಾರ್ಟ್ ಡಿ ನಿಮಗೆ ಮತ್ತೆ ಗ್ರಾಮರ್ ಸ್ಟಾರ್ಟ್ ಆಗ್ತದೆ. 31 ಎ ರಿರೈಟ್ ಆಸ್ ಡೈರೆಕ್ಟೆಡ್, ಟೋಟಲಾಗಿ 4 ಮಾರ್ಕ್ಸ್ ಇರ್ತದೆ. ಒಂದೇ ಕ್ವಶನ್ ನೋಡಿ, ದ ಲೆಕ್ಚರ್ ಇನ್ ಇಂಗ್ಲೀಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ಡ್ಯಾಶ್ ಪೋಸ್ಟ್ ಅಸೈನ್ಮೆಂಟ್ ಆನ್ ಮಂಡೇ. ಯೂಸ್ ಪ್ರಾಪರ್ ಆರ್ಟಿಕಲ್ ಕೊಟ್ಟಿದ್ದಾರೆ. ಆರ್ಟಿಕಲ್ ಏನಾಗ್ಬೋದು, ದ ಆರ್ಟಿಕಲು, ದ ಫಸ್ಟು ಯಾವತ್ತು ಬರ್ತದೆ, ಯಾವಾಗಲೂ ನಿಮಗೆ ಆರ್ಟಿಕಲ್ ದ ಯಾವಾಗ ಬರ್ತದೆ, ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್ ಅಂತ ಬಂದಾಗ ಆರ್ಟಿಕಲ್ ದನೇ ಬರ್ತದೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ಇವಕ್ಕೆಲ್ಲ ಏನು ಬರ್ತದೆ, ದ ಬರ್ತದೆ. ದ ಲೆಕ್ಚರ್ ಇನ್ ಇಂಗ್ಲೀಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ದ ಪೋಸ್ಟ್ ಅಸೈನ್ಮೆಂಟ್ ಆನ್ ಮಂಡೇ. ಏನು ಸೆಕೆಂಡ್ ಒನ್ನು, ದಿಸ್ ರಾಸ್ಕಲ್ ಯು ಮಸ್ಟ್ ವಿತ್ ಸಮ್ ಚೀಪರ್ ವೇ ಫೈಂಡ್ ಆಫ್ ಡೀಲಿಂಗ್ ರೀಅರೇಂಜ್ ದ ಸೆಗ್ಮೆಂಟ್ಸ್ ಇಂಟು ಎ ಮೀನಿಂಗ್ಫುಲ್ ಸೆಂಟೆನ್ಸು. ಈ ರೀತಿ ಕೊಡ್ತಾರೆ ಅವರು ವರ್ಡ್ಸ್ಗಳನ್ನು, ಅದನ್ನು ರೀಅರೇಂಜ್ ಮಾಡಿಬಿಟ್ಟು ಮೀನಿಂಗ್ಫುಲ್ಲಾಗಿ ಬರೀಬೇಕು. ತುಂಬಾ ಈಸಿ, ಎಲ್ಲ ಸೇಮ್ ಬರೆಯೋದು, ಆದರೆ ಪ್ರಾಪರ್ ವೇಯಲ್ಲಿ ಬರೀಬೇಕು. ನೋಡಿ ಆನ್ಸರು, ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ಎಲ್ಲ ಅಲ್ಲಿವೆ ಆನ್ಸರ್ಸು, ಜಸ್ಟ್ ನೀವು ಯಾವ್ದು ಬರ್ತದೆ, ಫಸ್ಟ್ ಯಾವ್ದು ಬರ್ತದೆ, ಸೆಕೆಂಡ್ ಯಾವ್ದು ಬರ್ತದೆ ಬರೀಬೇಕು. ನಂತರ ಥರ್ಡನ್ನು, ಬಯೋಡೈವರ್ಸಿಟಿ ಡ್ಯಾಶ್ ಹ್ಯಾಸ್ ಆರ್ ಹ್ಯಾವ್ ಬೀನ್ ದ ಟೀಚರ್ ಆಫ್ ಅಬಂಡೆನ್ಸ್. ಏನಾಗ್ಬೋದು, ಚೂಸ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟು. ವರ್ಬ್ನ ಚೂಸ್ ಮಾಡಬೇಕು. ಏನು ಬರ್ತದೆ, ಹ್ಯಾಸು, ಬಯೋಡೈವರ್ಸಿಟಿ, ಇದು ಹ್ಯಾಸ್ ಬರ್ತದೆ. ಇನ್ನು ಫೋರ್ತನ್ನು, ಇನ್ 2011 ದ UN ಜನರಲ್ ಅಸೆಂಬ್ಲಿ ಡ್ಯಾಶ್ ಆರ್ಗನೈಸ್ ಕೊಟ್ಟಿದ್ದಾರೆ. ಏನಾಗ್ಬೋದು ಇದು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್. ಈ ಕಾನ್ಫರೆನ್ಸ್ ಆನ್ ಹಾರ್ಮೋನಿ ವಿತ್ ನ್ಯಾಚುರ್. ಏನಾಗ್ಬೋದು, ಆರ್ಗನೈಸ್ಡ್. ಅರ್ಥ ಆಯ್ತಾ, ಆಲ್ಮೋಸ್ಟು V3 ಫಾರ್ಮ್ ಬರ್ತದೆ. ಈ ಕ್ವಶನ್ ನೋಡ್ಕೊಂಡಿರಿ. ನಂತರ ನೆಕ್ಸ್ಟು 6 ಕ್ವಶನು. ನಿಮಗೆ 4 ಕ್ವಶನ್ ಬೇಡನವರು ಈ ಕ್ವಶನ ಬರಿಬೋದು. ಅಥವಾ ಏನು ಮಾಡಿ, ಎಕ್ಸಾಮ್ನಲ್ಲಿ 2 ಕ್ವಶನ್ ಬರೋದು ಬನ್ನಿ. ಯಾಕಂದರೆ ಕೆಲವೊಂದ್ಸಲ ಒಂದು ಕ್ವಶನ್ ತಪ್ಪಾದರೂ ಒಂದು ಕ್ವಶನ್ ಮಾರ್ಕ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ನೋಡಿ, ಈ ಒಂದು ಕ್ವಶನ್ ನೀವು 4 ಕ್ವಶನ್ ಇವೆ, ಅದರಲ್ಲಿ 2 ಕರೆಕ್ಟ್ ಆಯಿತು. ಅರ್ಥ ಆಯ್ತಾ, ಅವಾಗ ನೀವು ಏನು ಮಾಡಿದಾರಾ, ಈ ಕ್ವಶನ್ ಕೂಡ ಬರೀದಾರ, ಆ ಕ್ವಶನ್ ಬರೀದಾರ, ಇಲ್ಲಿ 4 ಕರೆಕ್ಟ್ ಆಯಿತು. ಅವಾಗ ಏನು ಮಾಡ್ತಾರೆ ಅವರು, ಈ ಕ್ವಶನ್ ಬಿಡ್ತಾರೆ, ಈ ಕ್ವಶನನ್ನು ಮಾರ್ಕ್ಸನ್ನು ಹಾಕ್ತಾರೆ ಎಕ್ಸಾಮ್ನಲ್ಲಿ. ಅರ್ಥ ಆಯ್ತಾ, ನಿಮಗೆ ಟೈಮ್ ಇದ್ದರೆ 2 ಕ್ವಶನ್ ಬರೆದು ಬನ್ನಿ, ಏನು ತಪ್ಪೇನಿಲ್ಲ. ಅಲ್ಲಿ ರೂಲ್ಸ್ ಏನು ಕೊಟ್ಟಿಲ್ಲ ನಿಮಗೆ, 2 ಬರಿಬಾರ್ದು ಅಂತ ರೂಲ್ಸ್ ಏನು ಕೊಟ್ಟಿಲ್ಲ, ನಿಮ್ಮ ಇಷ್ಟ 2 ಬರಿಬೋದು. ಓಕೆ, ಗ್ರಾಮರ್ ಮಾತ್ರ ಬರೀಲಿ. ಸೊ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ನು ಲೆಂತ್ ಆಗ್ತವೆ, ಜಸ್ಟ್ ಗ್ರಾಮರನ್ನ ಬರೀರಿ. ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ, ನೀವು ಸರಿಯಾದ ಉತ್ತರ ತೆಗೆದಿದ್ರೆ ಸಾಕು, ಒಂದೇ ಬರೋದು ಸಾಕು. ನಿಮಗೆ ಕಾನ್ಫಿಡೆಂಟ್ ಇಲ್ಲ ಅಂದರೆ, ಮಿಸ್ಟೇಕ್ ಆಗ್ತವೆ ಅಂದರೆ ಈ ರೀತಿ ಬರಿಬೋದು. ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ರೈಟ್ ಲಿಂಕರ್ಸು 4 ಕೊಟ್ಟಿರ್ತಾರೆ, ಚೂಸ್ ಮಾಡಿಟ್ಟು ಬರೀಬೇಕು. ನೋಡಿ ಆನ್ಸರ್ಗಳನ್ನ ನೋಡ್ಕೊಳ್ಳಿ, ಉತ್ತರ ಸಹಿತವೇ ನೋಡ್ಕೊಳ್ಳಿ. ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಹಿಸ್ ಸ್ಟೋರಿ ಡ್ಯಾಶ್. ಏನಾಗ್ಬೋದು ಇದು, ಆಫ್ಟರ್ ಆಗ್ತದೆ, ಆಫ್ಟರ್ ಪ್ರೊಸೀಡಿಂಗ್. ಉತ್ತರ ಸಹಿತ ನೋಡ್ಕೊಳ್ಳಿ. ನಂತರ ನೆಕ್ಸ್ಟು 32 ಈ ಕ್ವಶನ್ನು, ರೀವ್ ರೈಟ್ ಆಸ್ ಡೈರೆಕ್ಟೆಡು, ಟೋಟಲಾಗಿ 2 ಮಾರ್ಕ್ಸು. ಇಲ್ಲಿ ಕೂಡ ನೋಡಿ ಕ್ವಶನ್ ಟ್ಯಾಗ್ ಹೇಳಿದರೆ, ಹಿ ಈಸ್ ಎ ಗ್ರೇಟ್ ಆ್ಯಕ್ಟರ್. ಏನಾಗ್ಬೋದು ಇದು ಕ್ವಶನ್ ಟ್ಯಾಗು, ಆನ್ಸರ್ ಇಸಂಟ್ ಹಿ ಆಗ್ತದೆ. ಇನ್ನು ಸೆಕೆಂಡನ್ನು WH ಕ್ವಶನ್ ಕೇಳಿದರೆ, ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸು. ಆನ್ಸರ್, ವಾಟ್ ಡಿಡ್ ಯು ಪ್ಲೇ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್. ಇನ್ನು ಅದು ಬೇಡನವರು ಈ ಕ್ವಶನ್ ಇರ್ಬೋದು. ಯಾವ ಕ್ವಶನ್ನು, ರೆಕ್ಟಿಫೈ ದ ಎರರ್ಸು. ಇದು ಕೂಡ 2 ಮಾರ್ಕ್ಸ್ ಇರ್ತದೆ. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್. ಆನ್ಸರ್ ನೋಡಿ, ಚಿಲ್ಡ್ರನ್ ಲೈಕ್ ಸ್ವೀಟ್ಸ್ ಆಗಬೇಕು. ಅರ್ಥ, ಲೈಕ್ಸ್ ಅಲ್ಲ, ಅದು ಲೈಕ್ ಆಗಬೇಕು. ನಂತರ ಈ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲಿ ಏನಾಗಿದೆ ಇದು, ದ ಸನ್ ರೈಸಸ್ ಇನ್ ದ ಈಸ್ಟ್. ಏನು ಮಿಸ್ಟೇಕ್ ಆಗಿದೆ ಇಲ್ಲಿ, ಈ ಅಂತ ಬರ್ಬೋದು, ದ ಸನ್ ಅಂತ ಬರಬೇಕು. ಅರ್ಥ ಆಯ್ತಾ, ದ ಸನ್ ಆಗಬೇಕು ಅದು. ನಂತರ 33 ಏನಿದು, ಇದು ಕೂಡ ಪ್ಯಾಸೇಜ್ ಇದೆ, ಒಂಥರ ಪ್ಯಾರಾಗ್ರಾಫ್. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸ್ ಬಿಲೋ. ಒಂದು ಪ್ಯಾಸೇಜ್ ಇರ್ತದೆ, ಈ ಬಾಕ್ಸಲ್ಲಿ ಆನ್ಸರ್ ಬರಬೇಕು. ಒಂದು ರೀತಿ ಸೇಮ್ ಪ್ಯಾಸೇಜ್ ರೀತಿಯೇ ನೋಡ್ಕೊಳ್ಳಿ, ಉತ್ತರ ಸಹಿತ. ಸೊ ಆಲ್ಮೋಸ್ಟ್ ಬರೀತಾರೆ ನಮಗೆ. ಎಷ್ಟು ಮಾರ್ಕ್ಸು, 2 ಮಾರ್ಕ್ಸಿಗೆ. ನಂತರ 34 ರಿಫರ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ರಿಫರ್ ಟು ರೈಟಿಂಗು, ರಿಪೋರ್ಟೆಡ್ ಸ್ಪೀಚು 5 ಮಾರ್ಕ್ಸಿಗೆ ಕೊಡ್ತಾರೆ. ಸೊ ನೋಡಿ, ಯಾವೆಲ್ಲ ಪಾಯಿಂಟ್ ಹೇಳಿದ್ದೀನಿ ನಿಮಗೆ, ಈಗಲೇ ಹೇಳಿದ್ದೀನಿ ನೋಡಿ. ಸೊ ಪಾಸಿಂಗ್ ಪೇಜ್ ಒಳಗೆ ಹೇಳಿದ್ದೀನಿ, ನೋಡ್ಕೊಳ್ಳಿ, ಅವನ್ನ ರಿಪೀಟ್ ಆಗ್ತವೆ. ಪ್ರೂಫ್, ವಿ ಹ್ಯಾವ್ ಎ ಮಿನಿಸ್ಟರ್ ಫ್ರಮ್ ಅವರ್ ವಿಲೇಜ್. ಡು ಯು ವಾಂಟ್ ಟು ಹಿಮ್ ಟು ಲಾಸ್ ಇನ್ ದಿಸ್ ಎಲೆಕ್ಷನ್? ಎಲ್ಡರ್ಸ್, ನೋ, ವಿ ವಿಲ್ ನಾಟ್ ಬೆಟ್ರಿ ಅವರ್ ಸನ್, ವಿ ಶಾಲ್ ಸಿ ಹಿಮ್ ವಿನ್. ಪ್ರೂಫ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆನ್ಸರ್ ನೋಡ್ಕೊಳ್ಳಿ, ನೀವು ವಿಡಿಯೋನ 5 ಮಿನಿಟ್ ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟ್ 35 ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗು. 3 ಮಾರ್ಕ್ಸಿಗೆ ಕೇಳ್ತಾರೆ. ಅವರು ಕ್ಲೂಸ್ ಕೊಟ್ಟಿರ್ತಾರೆ, ತುಂಬಾ ಈಸಿ. ಸ್ಟೂಡೆಂಟ್ ಹೇಳ್ತಾರೆ ಏನು, ಗ್ರೀಟಿಂಗ್ ಅಂದಮೇಲೆ ಏನು, ಗ್ರೀಟಿಂಗ್ ಏನಿರ್ತದೆ, ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನ್ ಇದೇ ಇರ್ತದೆ. ಇಲ್ಲಿ ಸ್ಟೂಡೆಂಟ್ ಗುಡ್ ಮಾರ್ನಿಂಗ್ ಸರ್, ಮತ್ತು ರಿಪ್ಲೈ ಮಾಡ್ತಾರೆ ಟೀಚರು ವೆರಿ ಗುಡ್ ಮಾರ್ನಿಂಗ್, ಇಷ್ಟೇ. ಆಮೇಲೆ ಸ್ಟೂಡೆಂಟು ಮೇ ಐ ಬಾರೋ ಯುವರ್ ಬುಕ್ ಸರ್, ರಿಕ್ವೆಸ್ಟ್ ಇದೆ ಅಲ್ಲಿ. ರಿಕ್ವೆಸ್ಟ್ ಮೇಲೆ ಮೇ ಐ ಬಾರೋ ಯುವರ್ ಬುಕ್ ಸರ್. ಟೀಚರ್ ಹೇಳ್ತಾರೆ ಸೂರ್ ಯು ಕ್ಯಾನ್ ಹ್ಯಾವ್ ದ ಬುಕ್. ಎಕ್ಸ್ಪ್ರೆಸಿಂಗ್ ಇದೇನು ಅವ್ರು ಪಟ್ಟಿದ್ದಾರೆ. ಲಾಸ್ಟ್ ಕ್ವಶನ್ ನೋಡಿ, ಥ್ಯಾಂಕ್ ಯು ವೆರಿ ಮಚ್. ಬರೀ ಗ್ರ್ಯಾಟಿಟ್ಯೂಡ್ ಅಂದರೆ ಏನು, ಥ್ಯಾಂಕ್ ಯು ಅಂದರೆ ಸಾಕು. ಥ್ಯಾಂಕ್ ಯು ವೆರಿ ಮಚ್ಚು, ಥ್ಯಾಂಕ್ ಯು, ಇಷ್ಟೇ.
ಇಷ್ಟು ನೋಡಿ ಇಷ್ಟು ಬರೋದ್ರ ನಿಮಗೆ 3 ಮಾರ್ಕ್ಸ್ ಆಗ್ತದೆ. ಇಷ್ಟೇ ಸಿಂಪಲ್ಲು, ಯಾವುದೇ ಕಾರಣಕ್ಕೆ ಬಿಡೋಕೆ ಹೋಗಬೇಡಿ ಎಕ್ಸಾಮಲ್ಲಿ. ನಂತರ ಪಾರ್ಟ್ ಇ ಬರ್ತದೆ. ಪಾರ್ಟ್ ಎಲ್ ಮೇಲೆ ಏನಿರ್ತದೆ, ಲೆಟರ್ ರೈಟಿಂಗು. ನೋಡಿ ಇಲ್ಲಿವರೆಗೆ ಏನು ಬರೆದಿದ್ದಾರೆ ನಾವು SLC ಫಸ್ಟ್ ಪಿ ಯು ಸಿಯಲ್ಲಿ ಆಫೀಸಿಯಲ್ ಲೆಟರು ಪರ್ಸನಲ್ ಬರೆದಿರ. ಆದರೆ ಇನ್ಮೇಲೆ ಹಾಗಿಲ್ಲ, ಲೆಟರ್ ಆಫ್ ಅಪ್ಲಿಕೇಶನ್ ಇರ್ತದೆ. ಅರ್ಥ ಆಯ್ತಾ? ನೀವು ಒಂದು ಜಾಬ್ಗೆ ಅರ್ಜಿ ಆಗ್ತೈತಲ್ವಾ, ಆ ಒಂದು ಅಪ್ಲಿಕೇಶನ್ ಇದು. ಅರ್ಥ ಆಯ್ತಾ? ನೋಡಿ ಕ್ವಶನ್ ಓದ್ಕೊಳ್ಳಿ. ರೈಟ್ ಎ ಲೆಟರ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ದ್ಯಾಟ್ ಅಫಿಯರ್ಡ್ ಇನ್ ದ ಡೆಕ್ಕನ್ ಟೈಮ್ಸ್ ಡೇಟೆಡ್ 1st November 2025. ಕೊಟ್ಟಿರ್ತಾರೆ ವಾಂಟೆಡು, ಆಮೇಲೆ ಕ್ವಾಲಿಫಿಕೇಷನು. ಇದನ್ನ ಬಳಸ್ಕೊಂಬಿಟ್ಟು ನಾವು ಲೆಟರ್ನ ಬರೀಬೇಕು. ಅಪ್ಲೈ ಟು ಯಾರಿಗೆ? ದ ಮ್ಯಾನೇಜರ್ YG ಡಿಜಿಟಲ್ ಸೊಲ್ಯೂಷನ್ಸ್ ಹಾಸನ್. ನೋಡ್ಕೊಳ್ಳಿ, ಫ್ರಾಮು ಟು, ಆಮೇಲೆ ಸಬ್ಜೆಕ್ಟು, ರೆಸ್ಪೆಕ್ಟ್ ಸರು, ಬಾಡಿ ಆಫ್ ದ ಲೆಟರು, ಥ್ಯಾಂಕ್ ಯು ಯುವರ್ ಫೇತ್ಫುಲಿ. ಆಮೇಲೆ ಲಾಸ್ಟಿಗೆ ಅದು ಬೇಡನವರು, ಅದು ಬೇಡ ನಮಗೆ ಇದು ಟಫ್ ಆಗ್ತದೆ ಅನ್ನೋರು ಇದು ಬರಿಬೋದು. ಏನು ಒಂದು 5 ಮಾರ್ಕ್ಸ್ ಕೊಡ್ತಾರೆ. ಅದನ್ನ ಏನಿದು ಸ್ಪೀಚ್ ರೈಟಿಂಗು ಟೋಟಲಾಗಿ 5 ಮಾರ್ಕ್ಸ್ ಕೊಡ್ತಾರೆ. ನಿಮ್ಮ ಇಷ್ಟ. ಇದು ತುಂಬಾ ಈಸಿ ಅನ್ನೋರು ಬರೀರಿ. ನಮಗೆ ಪತ್ರ ಈಸಿ, ಲೆಟರ್ ಈಸಿನವರು ಮೇಲಿನ ಕ್ವಶನ್ನ ಬರಿಬೋದು. 2 ಕ್ವಶನ್ ಕೊಟ್ಟಿರ್ತಾರೆ ನಮಗೆ, ಚಾಯ್ಸು. ಓಕೆ, ನಿಮ್ಮ ಇಷ್ಟ. ಇಷ್ಟು ಇನ್ನು ಕ್ವಶನ್ ಪೇಪರು ಇದು ಒಂದಾಯಿತು. ಇನ್ನೊಂದು ಕ್ವಶನ್ ಪೇಪರ್ ಇದೆ, ಇದು 2ನೇದು. 3ನೇದು ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ, ವೆಯ್ಟ್ ಮಾಡಿ. ಸೊ ಇದಾದಮೇಲೆ ಅದನ್ನು ಓದ್ಕೊಳ್ಳಿ. ಈಗ 2ನೇದಾಯಿತು. 1ನೇದು ಈಗಲೇ ಚೆನ್ನಾಗಿ ಇರ್ತದೆ. 1ನೇದು ಇದೆಲ್ಲ ಚೆನ್ನಾಗಿತ್ತು. ಈಗ 2ನೇದು ನೋಡಿದ್ವಿ. ಇನ್ನು ನೋಡೋದು ಯಾವುದು? 3ನೇ ಕ್ವಶನ್ ಪೇಪರು. ಓಕೆ, ಇದು 3ನೇ ಕ್ವಶನ್ ಪೇಪರು. ಸೇಮು, ಇಲ್ಲಿ ಕೂಡ 1 ಮಾರ್ಕ್ಸು ಇರ್ತವೆ, ಮಲ್ಟಿಪಲ್ ಕ್ವಶನ್ಗಳು. ಪ್ಯಾಟರ್ನ್ ಎಲ್ಲ ಸೇಮೇ, ಆದರೆ ಕ್ವಶನ್ ಡಿಫ್ರೆಂಟ್ ಆಗಿರ್ತವೆ. ವಿಡಿಯೋನ ಪಾಸ್ ಮಾಡಿಟ್ಟು ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ. ನಾನು ಜಸ್ಟ್ ಕಾಲ್ ಮಾಡ್ತಾ ಇರ್ತೀನಿ, ಎಷ್ಟು ಕವರ್ ಆಗ್ತದೆ ಕ್ವಶನ್ ಎಲ್ಲನೂ ಓದ್ಕೊಳ್ಳಿ. ಓಕೆ, ಉತ್ತರ ಸಹಿತವೆ. ತುಂಬ ಜನ ಏನು ಮಾಡ್ತಾರೆ, ನಮಗೆ ಕ್ವಶನ್ ಕೊಡ್ತಾರೆ, ಉತ್ತರ ಕೊಡೋದಿಲ್ಲ. ಅವಾಗ ಏನಾಗ್ತದೆ, ನಿಮಗೆ ಕ್ವಶನ್ ಉತ್ತರ ಹುಡ್ಕೋದ್ರಲ್ಲಿ ನೀವು ಟೈಮನ್ನು ವೇಸ್ಟ್ ಮಾಡ್ತೀರಾ. ಅರ್ಥ ಆಯ್ತಾ? ತುಂಬ ಸಮಯ ಕಡಿಮೆ ಇದೆ. ಆದಷ್ಟು ವಿಡಿಯೋನ ಪಾಸ್ ಮಾಡಿಟ್ಟು ಎಲ್ಲವನ್ನ ಕವರ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟು. ನೋಡಿ, ನಿಮ್ಮೊಂದು ಗ್ಯಾರಂಟಿ ಕೊಡ್ತೀನಿ, ಬೋರ್ಡ್ರು ಬಿಟ್ಟರು ಮಾಮೂಲು ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಜೊತೆಗೆ ಇಲ್ಲಿವರೆಗೆ ನಡೆದ 2 ಪೂರ್ವಸಿದ್ಧ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಆರಾಮಾಗಿ ಪಾಸ್ ಆಗ್ತಾರೆ, ಮತ್ತು ಆರಾಮಾಗಿ 50+ ಮಾರ್ಕ್ಸ್ ಗಳಿಸ್ತೀರ. ಬರೀ ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಮಾತ್ರ. ಬೋರ್ಡ್ ಬಿಟ್ಟರೆ ಮಾಮೂಲು ಕ್ವಶನ್ ಪೇಪರು ಮತ್ತು ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರು ಇಷ್ಟು ನೋಡ್ಕೊಳ್ಳಿ ಸಾಕು. ಆರಾಮಾಗಿ ಪಾಸ್ ಕೂಡ ಆಗ್ತೀರಾ, ಸ್ಕೋರ್ನ ಕೂಡ ಮಾಡ್ಕೋತೀರ. ಇಷ್ಟೇ ಸಿಂಪಲ್ಲು. ಅರ್ಥ ಆಯ್ತಾ? ಗ್ರಾಮರ್ ತುಂಬಾ ಈಸಿ ಇರ್ತದೆ, ನೀವು ನೋಡ್ಕೊಂಡು ಹೋದರೆ ಮಾತ್ರ. ಅರ್ಥ ಆಯ್ತಾ? ಸೊ ಆಲ್ಮೋಸ್ಟ್ ಟ್ರೈ ಮಾಡಿ ಎಲ್ಲವನ್ನ ಓದ್ಕೊಳ್ಳೋಕ್ಕೆ. ಆಲ್ಮೋಸ್ಟ್ ನಾನು PDF ಗ್ರೂಪ್ ಹಾಕಿರ್ತೀನಿ. ಇದ್ರ ಜೊತೆಗೆ ಪಾಸಿಂಗ್ ಬ್ಯಾಗ್ ಹಾಕಿದ್ದೀನಿ, ಪಾಸಿಂಗ್ ಬ್ಯಾಗೇಜು. ಅಲ್ಲಿ ಪ್ರತಿಯೊಂದು ರೋಮಿಯೋ ಆ್ಯಂಡ್ ಜೂಲಿಯಟ್ ಇಟ್ಕೊಂಡು ಎಲ್ಲ ಪಾಠ ಪದ್ಯಗಳ ಮೇಲೆ 1 ಮಾರ್ಕ್ಸ್ ಯಾವಾಗ ಕೇಳ್ತಾರೆ, ಮಲ್ಟಿಪಲ್ ಯಾವಾಗ ಕೇಳ್ತಾರೆ, ಪ್ರತಿಯೊಂದನ್ನು ಹೇಳಿದ್ದೀನಿ. ಅದನ್ನು ಯಾರು ನೋಡಿದ್ರಲ್ಲೇ ಗೊತ್ತಿಲ್ಲ, ನೋಡಿದರಂತೂ ತುಂಬಾ ಈಸಿ ಎಕ್ಸಾಮು. ನೀವು ನೋಡಿಲ್ಲ ಅಂದರೆ ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟು ಚಾನಲ್ಗೆ ಹೋಗಿ, ತುಂಬ ಸಮಯ ಕಡಿಮೆ ಇದೆ, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ. ಓಕೆ, ಡೋಂಟ್ ವರಿ. ನಿಮಗೆ ನೆಕ್ಸ್ಟು ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಆರ್ಟ್ಸ್ ಆಗಿರಲಿ, ಎಲ್ಲ ವಿಷಯ ಕೂಡ ನಮ್ಮ ಒಂದು ಚಾನಲ್ ಹಾಕ್ತೀವಿ. ಪ್ರತಿಯೊಂದು ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ರನ್ ಪ್ರಶ್ನೆಗಳು ಎಲ್ಲ ಕೂಡ ಕವರ್ ಮಾಡ್ತೀವಿ. ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫ್ರೆಂಡ್ಸ್ಗಳು ಶೇರ್ ಮಾಡಿ. ಶೇರ್ ಮಾಡ್ತಿಲ್ಲ ಗೊತ್ತಿಲ್ಲ, ಕನಿಷ್ಠ ಪಕ್ಷ ಏನು ಮಾಡಿ ಅವ್ರಿಗೆ ತಿಳಿಸ್ಕೊಡಿ. ಆಯ್ತಾ? ಸೊ ನಮ್ಮದೇ ವಿಡಿಯೋ ಶೇರ್ ಮಾಡೋಕ್ಕಿಲ್ಲ, ಒಟ್ಟು ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಅದು ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ, ವಿಡಿಯೋ ಶೇರ್ ಮಾಡ್ತಿರುವ ಅಥವಾ ಅವ್ರಿಗೆ ಹೇಳ್ಕೊಡ್ತೀರಾ, ಅದು ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ನೀವು ಹೆಲ್ಪ್ ಮಾಡಿದರೆ ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ನೋಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಬಯೋಡೇಟಾ ಬರೀಬೇಕು ನಿಮಗೆ. ಲೆಟರ್ ರೈಟಿಂಗಲ್ಲಿ ಬಯೋಡೇಟಾ ಬರೀರಿ. ಸೊ ಇದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ತುಂಬಾ ಈಸಿ. ನೇಮ್ ಬರೀರಿ, ಫಾದರ್ ನೇಮ್, ಅಲ್ಲೇನೋ ಬರೆಯೋ ಸಿಗ್ತಲ್ಲ, XXS YYY Z ಈ ರೀತಿ ಬರ್ತಾ ಹೋಗಿ. ಇಷ್ಟೇ. ಆಯ್ತಾ? ನೋಡ್ಕೊಳ್ಳಿ. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬರೀರಿ. ಇಷ್ಟೇ. ಯಾವ್ದಾದ್ರು ಬರೀರಿ, B.Ed ಬರೀರಿ, ಮಾರ್ಕ್ಸ್ ನಿಮ್ಮ ಇಷ್ಟ. ಏರ ಪಾಸಿಂಗ್ ಇಯರ್ ಹಾಕಿ, ಪರ್ಸೆಂಟೇಜು 1st ಕ್ಲಾಸ್ ಬರೀರಿ, 2nd ಕ್ಲಾಸ್ ಬರೀರಿ, ಅಥವಾ 60% ಬರೀರಿ, ನಿಮ್ಮ ಇಷ್ಟ. ಅಥವಾ 99 ಬರೀರಿ, ನಿಮ್ಮ ಇಷ್ಟ ಅದು. ಆಮೇಲೆ ಲ್ಯಾಂಗ್ವೇಜ್ ನೋನು, ಎಕ್ಸ್ಪೀರಿಯನ್ಸ್ ಈ ರೀತಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸ್ಪೀಚ್ ರೈಟಿಂಗು ಇದು ನಮಗೆ ಗೊತ್ತಿದ್ದರೆ ಬರಿಬೋದು, ನಾನು ಬೇಡ ಅಂತ ಹೇಳಲ್ಲ. ಅರ್ಥ ಆಯ್ತಾ? ನಿಮ್ಮ ಇಷ್ಟ, ಬರೀರಿ. ಇಷ್ಟೊಂದು ಕ್ವಶನ್ ಪೇಪರ್ಗಳು ಈಗಾಗಲೇ ಚಾನಲ್ ನಿಮಗೆ ಮಾಡಲ್ ಕ್ವಶನ್ 1 ಹಾಕಿದ್ದೀನಿ. ಅದನ್ನು ಯಾರು ನೋಡಿಲ್ಲ, ನೋಡ್ಕೊಳ್ಳಿ. ತುಂಬಾ ಯೂಸ್ಫುಲ್. ನಿಮ್ಮ ಎಕ್ಸಾಮ್ಗೆ ಫ್ರೀಯಾಗೇ ಸಿಗುತ್ತೆ. ಒಂದು ಸರಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಆರ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಓಕೆನಾ? ಚೆಕ್ ಮಾಡಿ ಒಂದು ಸಲ.